ಮೊನ್ನೆಯಷ್ಟೇ ರಾಜ್ಯ ಸರ್ಕಾರಕ್ಕೆ ವರ್ಷ ತುಂಬಿದೆ. ಈ ಪ್ರಯುಕ್ತ ಸಿಎಂ ಡಿಸಿಎಂ ಜಂಟಿಯಾಗಿ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡ್ಕೊಂಡ್ರು. ಧರ್ಮಾಧಿಕಾರಿಗಳ ಕಾಲಿಗರಿಗೆ ಡಿಸಿಎಂ ಆಶೀರ್ವಾದ ಪಡ್ಕೊಂಡ್ರು. ಸಿಎಂ ಡಿಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಮಂಜುನಾಥನ ದರ್ಶನ ಮಾಡೋಕೆ ಸಾಮಾನ್ಯ ಭಕ್ತರಿಗೆ 1 ಗಂಟೆ ನಿರ್ಬಂಧ ಹೇರಿದ್ರು. ಇದರಿಂದ ಭಕ್ತರು ಕೆರಳಿದ್ರು. ಸಿಎಂ ಡಿಸಿಎಂ ದೇಗುಲ ಪ್ರವೇಶ ವೇಳೆ ಸರತಿ ಸಾಲಲಿದ್ದ ಕೆಲ ಭಕ್ತರು ಮೋದಿ ಪರ ಘೋಷಣೆ ಕೂಗಿದ್ರು. ಜೈ ಶ್ರೀರಾಮ್ ಅನ್ನುವಂತ ಘೋಷಣೆ ಕೂಗಿದ್ರು. ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಧರ್ಮಾಧಿಕಾರಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ರು ಅಂತ ಡಿಸಿಎಂ ಹೇಳಿದ್ದಾರೆ. ದೇಗುಲದ ಬಳಿ ಗ್ಯಾರಂಟಿ ಫಲಾನುಭವಿಗಳು ಮುಖ್ಯಮಂತ್ರಿಗಳನ್ನ ಹರಿಸಿದ್ರು. ಈ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗನ್ನ ಈಗ ಮತ್ತೆ ಶುರು ಆಯ್ತಾ. ಎಂಎಲ್ಸಿ ಪುಟ್ಟಣ್ಣ ಹೊರಡಿಸಿದ್ದಾರೆ. ಇದೇ ವೇಳೆ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಮಂತ್ರಿ ಸ್ಥಾನ ಬಿಡಲು ರೆಡಿ ಅಂತ ಸಚಿವ ಕೆಎನ್ ರಾಜಣ್ಣ ಘೋಷಿಸಿದ್ದಾರೆ. ಮತ್ತೊಂದು ಕಡೆಗೆ ಯತೀಂದ್ರಗೆ ಎಂಎಲ್ಸಿ ಟಿಕೆಟ್ ಸಿಗೋದು ಖಚಿತ ಅಂತ ಸಚಿವ ಜಾರಕಿಹೊಳಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಎಂಎಲ್ಸಿ ಟಿಕೆಟ್ ಲಾಬಿಗೆ ಈಗ ಬೆಂಬಲಿಗರನ್ನ ಮುಂದಾಗಿದ್ದಾರೆ. ಸಿಎಂ ತರಾಟೆಗೆ ತಗೊಂಡಿದ್ದಾರೆ. 100% ಭಾಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಆಶಿಸ್ತೇ. ಶಿವಕುಮಾರ್ ಪರಾನು ಇದೆ, ಶಿವಕುಮಾರ್ ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟವ್ರು ಆಗ್ಲಿ ಬಿಡಿ ಸರ್. ಯಾವ್ಯಾವ್ದು ಜಿಲ್ಲೆಯವ್ರು ಮಾಡಿದ್ದೆ, ನಮ್ಮ ರಾಮನವರವರು, ನಮ್ಮ ಜಿಲ್ಲೆಯವರು, ನಮ್ಮೂರ್ ಮಗ, ನಮ್ಮ ಮನೆ ಮಗ, ನಮ್ಮವನು, ನಮ್ ನೈಬರು ಆಗ್ಲಿ ಬಿಡಿ ಸರ್. ನನ್ನ ವೈಯಕ್ತಿಕ ನಾಳೆನೇ ಆಗ್ಲಿ ಅಂತ ಆಸೆ ಸರ್. ಸ್ಪಷ್ಟವಾಗಿ ಹೇಳ್ತೀನಿ, ಏನಾದ್ರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನ ಮಾಡೋದಾದ್ರೆ ನನಗೆ ಅವಕಾಶ ಕೊಟ್ಟ ಪಕ್ಷ ಸಂಘಟನೆ ಮಾಡ್ತೀನಿ, ನಾನು ಮಂತ್ರಿಗಿರಿ ರಾಜೀನಾಮೆನೂ ಕೊಡ್ತೀನಿ, ದುಡಿತೀನಿ. ಮತ್ತೆ ಯಾವ್ದು ಚುನಾವಣೆನ ಸ್ಪರ್ಧೆನೂ ಮಾಡಲ್ಲ, ಅಸೆಂಬ್ಲಿಗೂ ಮಾಡಲ್ಲ, ಯಾವುದಕ್ಕೂ ಮಾಡಲ್ಲ, ಯಾವ ರಾಜಕೀಯ ಅಧಿಕಾರನೂ ಕೇಳಕ್ ಹೋಗಲ್ಲ. ತನು ಮನ ಅರ್ಪಿಸಿ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಐಎನ್ಡಿಎ ಕೂಟದ ಸೋಲು ಖಚಿತವಾಗಿದೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಾಂಗ್ರೆಸ್ ಬಲಿಪಶು ಮಾಡಲಿದೆ ಅಂತ ಪ್ರಧಾನಿ ಮೋದಿ ಅವರ ಆರೋಪ. ಈ ಚುನಾವಣೆಯ ಸೋಲಿನ ಬಳಿಕ ಕಾಂಗ್ರೆಸ್ ರಾಜ್ಯ ಕುಟುಂಬ ವಿದೇಶ ಪ್ರವಾಸಕ್ಕೆ ತೆರಳುತ್ತೆ ಅಂತ ಪ್ರಧಾನಿ ಮೋದಿ ಅವರು ವ್ಯಂಗ್ಯ. ಬಿಹಾರ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಐಎನ್ಡಿಎ ಕೂಟ ತನ್ನ ವೋಟ್ ಬ್ಯಾಂಕ್ ಹೋಲಿಸಲು ಅವರ ಮುಂದೆ ಮುಜರಾ ನೃತ್ಯ ಮಾಡುತ್ತಾ ತನ್ನ ದಾಸ್ಯವನ್ನು ಪ್ರದರ್ಶಿಸ್ತಾ ಇದೆ ಅಂತ ಮೋದಿ ಆಪಾದಿಸಿದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ಮತ ಚಲಾಯಿಸಿದ ದೆಹಲಿ ಸಿಎಂ ಕೇಜ್ರಿವಾಲ್ ಚಿತ್ರವನ್ನು ಪಾಕಿಸ್ತಾನದ ಮಾಜಿ ಮಂತ್ರಿ ಫಯಾದ್ ಹುಸೇನ್ ಟ್ವಿಟರ್ನಲ್ಲಿ ರೀಪೋಸ್ಟ್ ಮಾಡಿ ದ್ವೇಷ, ಅತಿವಾದದ ಮೇಲೆ ಶಾಂತಿ, ಸಾಮರಸ್ಯ, ಗೆಲುವು ಸಾಧಿಸಬೇಕು ಅಂತ ಕಮೆಂಟ್ ಮಾಡಿದರು. ಇದಕ್ಕೆ ಸಿಎಂ ಕೇಜ್ರಿವಾಲ್ ತಿರುಗೇಟು ನೀಡಿದ್ದಾರೆ. ಚೌಧರಿ ಸಾಬ್, ನಮ್ಮ ದೇಶದ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ತೀವಿ, ನಿಮ್ಮ ಸಲಹೆಗಳ ಅಗತ್ಯವಿಲ್ಲ. ನಮ್ಮ ದೇಶದ ವಿಚಾರದಲ್ಲಿ ತಲೆ ತೋರಿಸೋದೇ ನಿಮ್ಮ ದೇಶದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ನಿಮ್ಮ ಬೆಂಬಲ ನಮಗೆ ಅಗತ್ಯವಿಲ್ಲ ಅಂತ ಕರೆಕ್ಟಾಗಿ ಹೇಳಿದ್ರು ಕೇಜ್ರಿವಾಲ್ ಅವರೇ. ಇನ್ಯಾವ ರಾಜಕೀಯ ನಿಮ್ದು ಏನಿದೆಯೋ ಗೊತ್ತಿಲ್ಲ, ಇದು ಮಾತ್ರ ಕರೆಕ್ಟಾಗಿ ಹೇಳಿದ್ರ. ಫವಾದ್ ಹುಸೇನ್ ಚೌಧರಿಯ ಟ್ವೀಟ್ಗಳು ಇತ್ತೀಚೆಗೆ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದ್ವು. ಹೀಗಾಗಿ ಕೇಜ್ರಿವಾಲ್ ಮೊದಲೇ ಎಚ್ಚೆತ್ತು ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. कांग्रेस का शाही परिवार पराजय का ठिकरा खड़गे जी के सर पर फोड़ करके वो विदेश में छुट्टियां मनाने चला जाएगा और बेचारे खड़गे जी कार्यकर्ताओं का गुस्सा सहते सहते थक जाएंगे. इनको सिर्फ और सिर्फ अपने वोट बैंक की चिंता. ಇನ್ನು 6ನೇ ಹಂತದ ಚುನಾವಣೆ ಸುಗಮವಾಗಿ ಮುಗಿದಿದೆ. ಇನ್ನು ಒಂದು ಮಾತ್ರ ಬಾಕಿ ಇದೆ, ಅದು ಜೂನ್ 1ನೇ ತಾರೀಕಿಗೆ ಮುಗಿಯುತ್ತೆ. ಸಣ್ಣ ಪುಟ್ಟ ಘಟನೆ ಹೊರತುಪಡಿಸಿದರೆ ಹೆಚ್ಚು ಕಡಿಮೆ ಶಾಂತಿಯುತವಾಗಿ ಮುಗಿದಿದೆ. ದೆಹಲಿ, ಹರಿಯಾಣ ಸೇರಿ 8 ರಾಜ್ಯಗಳ 58 ಕ್ಷೇತ್ರಗಳ 889 ಅಭ್ಯರ್ಥಿಗಳ ಭವಿಷ್ಯ ಈಗ ಮತಯಂತ್ರದಲ್ಲಿ ಭದ್ರವಾಗಿದೆ. ಸಂಜೆ 5 ಗಂಟೆ ಹೊತ್ತಿಗೆ 58% ಮತದಾನ ಆಗಿತ್ತು. ದೆಹಲಿಯಲ್ಲಿ 54% ವೋಟಿಂಗ್ ಆಗಿದೆ. ಅಂತಿಮ ಚಿತ್ರಣ ಗೊತ್ತಾಗಲು 1-2 ದಿನ ಹಿಡಿಯುತ್ತೆ ಅಂತಿದ್ದಾರೆ. ಇವತ್ತು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ವಿದೇಶಾಂಗ ಮಂತ್ರಿ, ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ರಣದೀಪ್ ಸುರ್ಜೇವಾಲಾ, ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿ ಘಟಾನುಘಟಿಗಳೆಲ್ಲ ದೆಹಲಿಯಲ್ಲಿ ಮತ ಚಲಾಯಿಸಿದ್ದಾರೆ. ಒಡಿಶಾದಲ್ಲಿ ನವೀನ್ ಪಟ್ನಾಯಕ್, ಹರಿಯಾಣದಲ್ಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಮತ್ತು ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್, ರಾಂಚಿಯಲ್ಲಿ ಖ್ಯಾತ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಸೇರಿ ಹಲವರು ವೋಟಿಂಗ್ ಅನ್ನು ಮಾಡಿದ್ರು. ಇವತ್ತು ಬಂಗಾಳದ ಪಶ್ಚಿಮ ಮಿಡ್ನಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಬೆಂಗಾವಲು ವಾಹನಗಳ ಮೇಲೆ ಟಿಎಂಸಿ ದಾಳಿ ಮಾಡಿದೆ ಅಂತೆ. ಇನ್ನು ಇವಿಎಂ ಹ್ಯಾಕ್ಗೆ ಬಿಜೆಪಿ ಯತ್ನಿಸಿದೆ ಅಂತ ಟಿಎಂಸಿ ಆರೋಪಿಸಿದೆ. ಇದನ್ನು ಯಾವಾಗಿದ್ರೂ ಮಾಡ್ತಾನೆ ಇರ್ತಾರಪ್ಪ. 5 ಇವಿಎಂಗಳಲ್ಲಿ ಬಿಜೆಪಿ ಟ್ಯಾಗ್ ಕಂಡು ಬಂದಿದೆ ಅಂತ ದೂರಿದೆ. ಆದರೆ ಈ ಆರೋಪವನ್ನು ಚುನಾವಣಾ ಆಯೋಗ ತಳ್ಳಿ ಹಾಕಿದೆ. ಈ ಮಧ್ಯೆ ಮೊದಲ 5 ಹಂತದ ಚುನಾವಣೆಯ ಕ್ಷೇತ್ರವಾರು ಮತದಾನ ಅಂತಿಮ ಪ್ರಮಾಣವನ್ನು ಆಯೋಗ ರಿಲೀಸ್ ಮಾಡಿದೆ. ಪೋಲ್ ಆದ ಮತಗಳ ಸಂಖ್ಯೆಯನ್ನು ಬದಲಿಸುವುದು ಅಸಾಧ್ಯ ಅಂತ ಸ್ಪಷ್ಟಪಡಿಸಿದೆ. ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗೆ ಹಾನಿಯುಂಟು ಮಾಡಲು ವ್ಯವಸ್ಥಿತ ಪ್ರಯತ್ನ ನಡೆದಿದೆ, ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಅಂತ ಆಯೋಗ ಆರೋಪ ಮಾಡಿದೆ. ಈ ಗೆದ್ದಾಗ ಇವಿಎಂ ಮೇಲೆ ಯಾಕೆ ಬರಲ್ಲಪ್ಪ, ಸೋತಾಗ ಮಾತ್ರ ಇವಿಎಂ ಬಗ್ಗೆ ಮಾತನಾಡ್ತಾರೆ. ಇನ್ನು ಬೆಂಗಳೂರು ರೇವ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದ ತೆಲುಗು ನಟಿ ಹೇಮಾಗೆ ಈಗ ಸಂಕಷ್ಟ ಎದುರಾಗಿದೆ. ಸೋಮವಾರ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನಟಿ ಹೇಮಾ ಸೇರಿ
ಐವರಿಗೆ ಸಿಸಿಬಿ ನೋಟಿಸನ್ನು ಕೊಟ್ಟಿದೆ. ಆದರೆ ಸ್ಟೇಷನ್ ಬೇಲ್ ಮೇಲೆ ಬಿಡುಗಡೆಯಾಗಿ ಹೈದರಾಬಾದ್ಗೆ ತೆರಳಿದ್ದಾರೆ ನಟಿ ಹೇಮಾ. ಸೋಮವಾರ ವಿಚಾರಣೆಗೆ ಆಗಮಿಸ್ತಾರೆ ಅನ್ನೋದು ಈಗ ಖಚಿತವಾಗಿಲ್ಲ. ಒಂದೊಮ್ಮೆ ವಿಚಾರಣೆಗೆ ಹಾಜರಾಗದಿದ್ದರೆ ಹೇಮಾ ಬಂಧನವಾಗೋ ಸಾಧ್ಯತೆಗಳಿವೆ. ಮೂಲಗಳ ಪ್ರಕಾರ ಆಂಧ್ರ ತೆಲಂಗಾಣದ ಪ್ರಭಾವಿ ರಾಜಕಾರಣಿಗಳ ಮೂಲಕ ಒತ್ತಡ ಹೇರಿ ಈ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲು ನಟಿ ಹೇಮಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈ ಮಧ್ಯೆ ರೇವ್ ಪಾರ್ಟಿ ಆಯೋಜಕ ವಾಸು, ಅರುಣ್ ಕುಮಾರ್ ಸೇರಿ ಐವರಿಗೆ ಸಿಸಿಬಿ ಶಾಕ್ ಕೊಟ್ಟಿದೆ. ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿಸಿವೆ. 78 ಲಕ್ಷ ಹಣವನ್ನು ಸೀಸ್ ಮಾಡಿಸಿದೆ. ಇನ್ನು ಪ್ರಕರಣದ A2 ಆರೋಪಿಯಾಗಿರುವಂಥ ಕೋರಮಂಗಲದ ಬಿಲ್ಡರ್ ಅರುಣ್ಗೆ ಆಂಧ್ರ ಸಿಎಂ ಜಗನ್ ನಂಟಿರುವ ಮಾಹಿತಿ ಸಿಕ್ಕಿದೆ. ಇಬ್ಬರೂ ಕೂಡ ಜೊತೆಗಿರುವಂಥ ಫೋಟೋಗಳು ಈಗ ತುಂಬ ವೈರಲ್ ಆಗ್ತಿವೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಲಿಂಕಪ್ಪ, ಯಾರ್ಯಾರ ಲಿಂಕ್ಗಳು. ಇನ್ನು ಪುಣೆಯ ಪೋರ್ಷೆ ಅಪಘಾತ ಪ್ರಕರಣ ಇದೆಯಲ್ಲ, ಅಪ್ರಾಪ್ತರನ್ನು ರಕ್ಷಿಸೋಕೆ ಹೋಗಿ ಅವರ ಅಜ್ಜ ಈಗ ಲಾಕ್ ಆಗಿದ್ದಾರೆ. ಅಪ್ರಾಪ್ತ ಜೈಲು ಪಾಲಾಗೋದನ್ನು ತಪ್ಪಿಸಲು ಬಿಲ್ಡರ್ ಕುಟುಂಬ ಪ್ರಯತ್ನಿಸಿದೆ. ಅಪಘಾತ ಆರೋಪವನ್ನು ಬಲವಂತವಾಗಿ ಡ್ರೈವರ್ ಮೇಲೆ ಹಾಕಲು ನೋಡಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಅವತ್ತೇ ಅನುಮಾನ ಬಂತು ಈ ವಿಚಾರ. ಈ ಬೆನ್ನಲ್ಲೇ ಕಾರ್ಯಾಚರಣೆ ನಡೆಸಿದ ಪುಣೆಯ ಯರವಾಡ ಪೊಲೀಸರು ಅಪ್ರಾಪ್ತನ ಅಜ್ಜನನ್ನು ಬಂಧಿಸಿದ್ದಾರೆ. ಅಪಘಾತ ಮಾಡಿದ್ದು ನನ್ನ ಮಗನಲ್ಲ, ಚಾಲಕ ಅಂತ ವಿಶಾಲ್ ಅಗರ್ವಾಲ್ ಆರೋಪಿಸಿದ್ರು. ಆದರೆ ಆರೋಪವನ್ನು ಚಾಲಕ ಅಲ್ಲಗಳೆದಿದ್ದು, ತಾನು ಈ ಸಮಯದಲ್ಲಿ ಅಲ್ಲಿರಲೇ ಇಲ್ಲ, ಕಾರು ಚಾಲನೆ ಮಾಡಿ ಅಪಘಾತ ಮಾಡಿದ್ದು ಅಪ್ರಾಪ್ತ, ಆದರೆ ನಾನೇ ಅಪಘಾತ ಎಸಗಿದ್ದು ಅಂತ ಹೇಳಿ ಶರಣಾಗುವಂತ ಅಪ್ರಾಪ್ತನ ಅಜ್ಜ ನನಗೆ ಬೆದರಿಕೆ ಹಾಕಿದ್ದಾರೆ, ನನ್ನನ್ನು ನಿರ್ಬಂಧಿಸಲು ನೋಡಿದ್ದಾರೆ ಅಂತ ಆರೋಪಿಸಿ ಚಾಲಕ ಪೊಲೀಸರನ್ನು ಆಶ್ರಯಿಸಿದ್ದ. ಪ್ರಕರಣದ ವಿಚಾರಣೆ ನಡೆಸಿದಂಥ ಪೊಲೀಸರು ಇವತ್ತು ಆರೋಪಿಯ ಅಜ್ಜ ಸುರೇಂದ್ರ ಅಗರ್ವಾಲ್ನನ್ನು ಬಂಧಿಸಿ ಇರಲಾರದಿರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಇದೇ ನೋಡಿ. ಬೆಂಗಳೂರಲ್ಲಿ ವಿದ್ಯಾರ್ಥಿನಿ ಪ್ರಬುದ್ಧ ಸಾವಾಗಿತ್ತಲ್ಲ, ಅದಕ್ಕೆ ಈಗ ಪೊಲೀಸರು ಹಲವು ರೀತಿಯ ಎಲ್ಲ ಪ್ರಯತ್ನ ಪಟ್ಟಿದ್ರು. ಮರಣೋತ್ತರ ಪರೀಕ್ಷೆ ಎಲ್ಲ ನೋಡಿದ್ರು, ಅಲ್ಲಿ ಏನೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ. ಬಟ್ ಆಮೇಲೆ ಎಲ್ಲ ವಿಚಾರಣೆ ಮಾಡಿದ ನಂತರ ಸಿಕ್ಕಿದೆ ಮಾಹಿತಿ. ಏನು ಅಂದರೆ, ಇವನೆಂಥ ಈ 14 ವರ್ಷದವನಿಗೆ ಏನೇನು ಯೋಚನೆ ನೋಡಿ. ಪ್ರಬುದ್ಧ ಹಿಂದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ ವಿಚಾರವನ್ನು ಇವ್ನಿಗೆ ಗೊತ್ತಿತ್ತಂತೆ. ಕೊಲೆ ಮುಚ್ಚೆ ಹಾಕೋಕೆ ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದ. ಹಾಗಾಗಿ ಹಿಂದೆ ಆಗಿದ್ದ ಗಾಯದ ಗುರುತುಗಳ ಮೇಲೇನೆ ಚಾಕುವಿನಿಂದ ಮತ್ತೆ ಕುಯ್ದಿದ್ದ. ಪರಿಣಾಮ ತೀವ್ರ ರಕ್ತಸ್ರಾವವಾಗಿ ಪ್ರಬುದ್ಧ ಸಾವನ್ನಪ್ಪಿದ್ರು. ಅಪ್ರಾಪ್ತನ ಖತರ್ನಾಕ್ ಐಡಿಯಾ ಪೊಲೀಸರನ್ನೇ ಈಗ ಬೆಚ್ಚಿ ಬೀಳಿಸಿದೆ. 14 ವರ್ಷಕ್ಕೆ ಇಂಥ ಯೋಚನೆಗಳ. ಇನ್ನು ಗುಡ್ ನ್ಯೂಸ್ ಏನು ಅಂತಂದರೆ, ರಾಜ್ಯದಲ್ಲಿ ಮಳೆ ಈಗ ಚೆನ್ನಾಗಿ ಆಗಕ್ಕೆ ಶುರುವಾಗಿದೆ. ಒಳ್ಳೆಯದು ಆಗಲಿ. ಆದರೆ ಅದರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆಗ್ತಿವೆ. ಅವು ನಮ್ಮಿಂದನೇ ಆಗಿರೋದು, ಜನಸಾಮಾನ್ಯರು ನಾವು ಮಾಡ್ಕೊಳ್ಳೋ ರೋಟಿನಿಂದ. ನಿನ್ನೆ ಮುಲ್ಕಿಯಲ್ಲಿ ಬರೋಬ್ಬರಿ 188 ಮಿಲಿಮೀಟರ್ ಮಳೆ ಬಿದ್ದಿದೆ. ಉಡುಪಿಯಲ್ಲಿ 125, ಕುಶಾಲನಗರದಲ್ಲಿ 100, ಮಂಗಳೂರಿನಲ್ಲಿ 79 ಮಿಲಿಮೀಟರ್, ಪಾವಗಡ YN ಹೊಸಕೋಟೆಯಲ್ಲಿ 51 ಮಿಲಿಮೀಟರ್ ಮಳೆ ಆಗಿದೆ. ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ಆಟೋ ಚಾಲಕನೊಬ್ಬ ಬಲಿಯಾಗಿದ್ದಾರೆ. ಪಾಪ, ಭಾರೀ ಮಳೆಗೆ ರಾಜಕಾಲುವೆ ತುಂಬಿದ್ದು ರಸ್ತೆ ಕಾಣದೆ ಆಟೋ ಒಂದು ರಾಜಕಾಲುವೆಗೆ ಉರುಳಿ ಕೊಚ್ಚಿ ಹೋಗ್ಬಿಟ್ಟಿದೆ. ಏನೂ ಇರಲಿಲ್ವಾ ಅದಕ್ಕೆ ತಡೆಗೋಡೆ. ಪರಿಣಾಮ ಚಾಲಕ ದೀಪಕ್ ಮೃತಪಟ್ಟುಬಿಟ್ಟಿದ್ದಾರೆ. ತುಮಕೂರು, ದೊಡ್ಡಬಳ್ಳಾಪುರದಲ್ಲೂ ಕೂಡ ಗಾಳಿ ಮಳೆಗೆ ಅಪಾರ ಹಾನಿಯಾಗಿದೆ. ಮಂಡ್ಯದ KR ಪೇಟೆ, ಹಾಸನದಲ್ಲೂ ಕೂಡ ಹಲವು ಸಮಸ್ಯೆಗಳಾಗಿವೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಿಂದಾಗಿ KRS ಡ್ಯಾಂನ ಒಳಹರಿವು 3,500 ಆಗಿದೆ. ಕೇರಳದಲ್ಲಿ ಮಳೆ ಇಳಿಕೆಯಾದ ಕಾರಣ ಕಬಿನಿ ಒಳಹರಿವು 2,000 ಕ್ಯೂಸೆಕ್ ಇಳಿದೋಗ್ಬಿಟ್ಟಿದೆ. ಶಾಪುರದಲ್ಲಿ ಸಿಡಿಲಿಗೆ ಮನೆ ಬಿದ್ದೋಗಿದೆ. ಚಿಕ್ಕಮಗಳೂರಿನ ಕಲ್ಲತ್ತಗಿರಿ ಜಲಪಾತ ಮೈದುಂಬಿದೆ. ಜನ ಹೋಗ್ತಿದ್ದಾರೆ. ಈಗ ಕೂಡ್ಲಿಗೆಯ ಹುಲಿಕೆರೆಯ ಕೆರೆ ಭರ್ತಿಯಾಗಿದೆ. ಗ್ರಾಮಸ್ಥರು ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ಮುಂಗಾರು ಎಂಟ್ರಿಗೆ ಮುನ್ನ ರಾಜ್ಯದಲ್ಲಿ ಮಳೆರಾಯ ಕೊಂಚ ಬಿಡುವು ನೀಡಿದ್ದಾನೆ. ಇಂದಿನಿಂದ 5-6 ದಿನ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆ ಇರಲ್ಲ. ಮಳೆ ಬರ್ತಾ ಇದೆ ಅಂತ ಹುಚ್ಚುಚ್ಚರ ಫಾಲ್ಸ್ಗಳಲ್ಲಿ ಹೋಗ್ಬೇಡಿ, ಮತ್ತಿನ್ನೇನೋ ಅನಾಹುತ ಆಗುತ್ತೆ. ಇನ್ನು ಟೆಕ್ನಾಲಜಿಯನ್ನೇ ಕುರುಡಾಗಿ ಅನುಸರಿಸಿದರೆ ಆಗುವ ಅವಾಂತರಗಳನ್ನು ಆಗಾಗ ನೋಡ್ತಾನೆ ಇರ್ತೀವಿ. ಗೂಗಲ್ ಮ್ಯಾಪ್ ಅನುಸರಿಸ್ತಾ ಹೋದ ಕಾರೊಂದು ಅಯ್ಯಯ್ಯೋ ಕಾಲುವೆ ಪಾಲಾದ ಘಟನೆ ಕೇರಳದಲ್ಲಿ ನಡೆದಿದೆಯಂತೆ. ಹೈದರಾಬಾದ್ ಟೆಕ್ಕಿಗಳ ತಂಡವೊಂದು ಕಾರಲ್ಲಿ ಕೇರಳ ಪ್ರವಾಸ ಕೈಗೊಂಡಿತ್ತು. ಮುಂಜಾನೆ ಮನ್ನಾರ್ನಿಂದ ಅಲಪೂಜಾ ಕಡೆಗೆ ಹೊರಟಿದ್ರು. ದಾರಿ ಗೊತ್ತಿಲ್ಲದ ಕಾರಣ ಗೂಗಲ್ ಮ್ಯಾಪ್ ಸೂಚನೆಗಳನ್ನು ಅನುಸರಿಸಿದ್ರು. ಈ ಹಂತದಲ್ಲಿ ಕುರಪ್ಪಂತರ ಗ್ರಾಮದ ಬಳಿಯ ಕಾಲುವೆಗೆ ಕಾರ್ ಬಿದ್ದುಬಿಟ್ಟಿದೆ. ಅಯ್ಯೋ, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕಾರಲ್ಲಿದ್ದ 4 ಗಾಜುಗಳನ್ನು ಒಡ್ಕೊಂಡು ನೀರಿಂದ ಮೇಲೆದ್ದು ಬಂದಿದ್ದಾರೆ. ಹಿಂಗೂ ಆಗುತ್ತಾ? ಇನ್ನು UP CM ಯೋಗಿ ಆದಿತ್ಯನಾಥ್ ಅನುಸರಿಸ್ತಾ ಇರುವ ವಿಧಾನಗಳನ್ನು ಈಗ MP ಮಧ್ಯಪ್ರದೇಶದ CM ಮೋಹನ್ ಯಾದವ್ ಕೂಡ ಅನುಸರಿಸತೊಡಗಿದ್ದಾರೆ. ಇಲ್ಲಿನ ಬಾಲಾಘಾಟ್ನಲ್ಲಿ ಅಪ್ರಾಪ್ತಿಯ ಹತ್ಯೆ ಪ್ರಕರಣದ ಆರೋಪಿ ಮನೆಯನ್ನು ಬುಲ್ಡೋಜರ್ ನೆರವಿನಿಂದ ನೆಲಸಮ ಮಾಡಿದ್ದಾರೆ. ಆರೋಪಿಯ ಮನೆಯನ್ನು ಸರ್ಕಾರಿ ಸ್ಥಳದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿತ್ತು. ಅಪ್ರಾಪ್ತಿಗೆ ಕಿರುಕುಳ ನೀಡಿರೋ, ಹತ್ಯೆ ಮಾಡಿರೋ ಆರೋಪಿಗಳು ಸದ್ಯ ಜೈಲಲ್ಲಿದ್ದಾರೆ. ಅವರ ಮೇಲೆ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಮೊನ್ನೆಯಷ್ಟೇ ಉಜ್ಜಯಿನಿಯಲ್ಲಿ ಅಕ್ರಮವಾಗಿ ತಲೆ ಎತ್ತಿದ 23 ಧಾರ್ಮಿಕ ಸ್ಥಳಗಳನ್ನು ಬುಲ್ಡೋಜರ್ನಿಂದ ಧ್ವಂಸ ಮಾಡಲಾಗಿತ್ತು. ಹಿಂದೂ, ಜೈನ್, ಮುಸ್ಲಿಂ ಪ್ರಾರ್ಥನಾ ಮಂದಿರಗಳನ್ನು ನೆಲಸಮ ಮಾಡಲಾಗಿತ್ತು. ಇದಕ್ಕೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಅಕ್ರಮವಾಗಿ ಯಾವುದೇ ಧರ್ಮದ ಎತ್ತಿದ್ರೂ ಅಷ್ಟೇ ತೆಗೆದು ಹಾಕಬೇಕು.
ಇನ್ನು ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾನೆ ಇದೆ. ರೋಹಿತ್ ಶರ್ಮಾರಿಂದ ಕ್ಯಾಪ್ಟನ್ಶಿಪ್ ಕಸಿದು ಮುಂಬೈ ಇಂಡಿಯನ್ಸ್ ವೈಫಲ್ಯಕ್ಕೆ ಕಾರಣರಾದ್ರು ಅನ್ನೋ ಆರೋಪ ಟೀಕೆ ಎದುರಿಸ್ತಾ ಇರೋ ಮಧ್ಯದಲ್ಲೇ ಪಾಂಡ್ಯ ವೈಯಕ್ತಿಕ ಜೀವನದ ಸುದ್ದಿಯೊಂದು ಈಗ ಮುನ್ನೆಲೆಗೆ ಬಂದಿದೆ. ಹಾರ್ದಿಕ್ ಮತ್ತು ಸೆರ್ಬಿಯಾದ ಮಾಡೆಲ್ ನತಾಶಾ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಂತಿದ್ದಾರೆ. ವಿಚ್ಛೇದನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಸುದ್ದಿ ಎಲ್ಲ ಹಬ್ಬಿದೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನತಾಶಾ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಪಾಂಡ್ಯ ಫೋಟೋಗಳನ್ನು ತೆಗೆದುಹಾಕಿಬಿಟ್ಟಿದ್ದಾರೆ. ಇದರ ಜೊತೆಗೆ ಸ್ಟೇಡಿಯಂನಲ್ಲಿ ನತಾಶಾ ಕಾಣಿಸಿರಲಿಲ್ಲ. ಮಾರ್ಚ್ 4ರಂದು ನತಾಶಾ ಬರ್ತ್ಡೇಗೆ ಪಾಂಡ್ಯ ವಿಶ್ ಕೂಡ ಮಾಡಿರಲಿಲ್ಲ. ಸದ್ಯ ನತಾಶಾ ಲಂಡನ್ನಲ್ಲಿದ್ದಾರೆ. ಪಾಂಡ್ಯ ಈಗಾಗಲೇ ತಮ್ಮ ಆಸ್ತಿಯ 70% ನತಾಶಾಗೆ ವರ್ಗಾಯಿಸಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ನಲ್ಲಿದೆ ಈಗ. ಅಂದಹಾಗೆ ಹಾರ್ದಿಕ್ ಪಾಂಡ್ಯ ಒಟ್ಟು ಆಸ್ತಿಯ ಮೊತ್ತ ಬರೋಬ್ಬರಿ 165 ಕೋಟಿ. ಇದರಲ್ಲಿ 75% ನತಾಶಾ ಅವರಿಗೆ. ಓಕೆ, ಇನ್ನು 77ನೇ ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅದ್ದೂರಿ ನಡೀತಾ ಇದೆ. ಇದರಲ್ಲಿ ಭಾರತ ಮೂಲದ ನಟಿ ಅನಸೂಯ ಸೇನ್ ಗುಪ್ತಾ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಅನ್ಸರ್ಟೈನ್ ರಿಗಾರ್ಡ್ ವಿಭಾಗದಲ್ಲಿ ಅನಸೂಯ ಸೇನ್ ಗುಪ್ತಾ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಈ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ನಟಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಬಲ್ಗೇರಿಯಾದ ನಿರ್ದೇಶಕ ಕಾನ್ಸ್ಟಂಟಿನ್ ಬೋಜನೋವ್ ಆಕ್ಷನ್ ಕಟ್ ಹೇಳಿದ್ದ ದಿ ಶೇಮ್ಲೆಸ್ ಚಿತ್ರದಲ್ಲಿ ಅಭಿನಯ ಅನಸೂಯ ಸೇನ್ಗೆ ಗುಪ್ತಾಗೆ ಈಗ ಪ್ರಶಸ್ತಿ ಸಿಕ್ಕಿದೆ. ಈ ಸಿನಿಮಾವನ್ನು ಭಾರತ ನೇಪಾಳದಲ್ಲಿ ಚಿತ್ರೀಕರಿಸಲಾಗಿತ್ತು. ಅತ್ಯುತ್ತಮ ನಟಿ ಪ್ರಶಸ್ತಿ ಘೋಷಣೆ ಆಗುತ್ತಲೇ ಅನಸೂಯ ಸೇನ್ ಗುಪ್ತಾಗೆ 2 ನಿಮಿಷಗಳ ಕಾಲ ಚಪ್ಪಾಳೆಯ ಮೂಲಕ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಲ್ಗೊಂಡವರು ಮೆಚ್ಚುಗೆ ಸೂಚಿಸಿದ್ದಾರೆ. Quickly to my very many super hardworking producers, Urban Factory, Akka, Class Films, House and Fire, TPHQ, and Chata Nepali Productions in Nepal. An absolutely brilliant, thoroughly professional cast and crew. Everyone was